ಅದು ಸಾರು ಸ್ವಲ್ಪ ನೀರಾಗೋಗ್ಬಿಟ್ಟಿದೆ. ಈ ತಿಳಿ ಸಾರು ಇರೋದೇ ಹಿಂಗೆ ನೀರಾಗೇ ಇರಬೇಕು. ಸುಮ್ಮನೆ ಟೆನ್ಷನ್ ಮಾಡ್ಕೊಂಬೇಡ ನೀವು. ಚೆನ್ನಾಗೇ ಇದೆ ಅದಕ್ಕೆ, ಜಾಸ್ತಿ ಮಸಾಲೆ ಇಲ್ಲ, ಡೈಜೆಷನ್ಗೂ ತುಂಬಾ ಒಳ್ಳೇದು. ಆಮೇಲೆ ಇನ್ನೊಂದು ವಿಷಯ ಪರು, ಈ ಹಳೆ ಕಾಲದಾಗೆಲ್ಲ ಇದೇ ತರ ಸಾರೇ ಮಾಡೋರು. ಈ ಕಲ್ಲೊಗ್ಗರಣೆ ಆಮೇಲೆ ಎತ್ಕಾರ ಹಿಂಗೆ ಸುಮಾರು ಟೈಪ್ ಅಡುಗೆ ಮಾಡೋರು. ನೀನು ಅದೇ ತರ ಮಾಡಿದ್ಯಾ, ಸೂಪರ್ ಪರು, ನೀನು ಸೂಪರ್. ಸುಮ್ಮನೆ ರೀ, ನನಗೆ ಬೇಜಾರಾಗುತ್ತೇನೋ ಅಂತ ನೀವೆಲ್ಲರೂ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ದೀರಾ, ನನಗೆ ಗೊತ್ತಾಯ್ತು. ಅಯ್ಯೋ ಇಲ್ಲ ಅದಕ್ಕೆ, ಪಾಪ ನೀನು ಜವಾಬ್ದಾರಿ ತಗೊಂಡು ಅಭ್ಯಾಸ ಇಲ್ದಿರೋ ನೀನೇ ಇಷ್ಟೊಂದೆಲ್ಲ ಚೆನ್ನಾಗಿ ಮನೆ ನಿರ್ವಹಿಸ್ತಿದ್ಯಾ ಅಂದ್ರೆ ಚಿಕ್ಕ ಪುಟ್ಟ ವಿಷಯಕ್ಕೂ ನ್ಯೂನ್ಯತೆ ಹುಡ್ಕಕ್ಕಾಗತ್ತಾ ಹೇಳೋ? ಗಂಡ್ಸಾಗಿ ದೇಶ ನಡೆಸೋದೇ ಕಷ್ಟ ಅಂತ ಹೇಳ್ತಾರೆ. ಆದ್ರೆ ನಾನು ಹೇಳ್ತೀನಿ, ಅದಕ್ಕಿಂತ ಕಷ್ಟ ಒಂದು ಹೆಣ್ಣು ಒಂದು ಮನೆ ನಡೆಸೋದು. ಪಾಪ ಒಂದು ಹೆಂಗಸು ತನ್ನ ಮನೆನೇ ದೇಗ್ಲು ಅನ್ಕೊಂಡು ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ತಿರ್ತಾಳೆ. ಅವಳಿಗೆ ಹೋಗಿ ಹೋಗಿ ಸಣ್ಣ ಪುಟ್ಟದಕ್ಕೆಲ್ಲ ಈಗ ಉಪ್ಪು ಕಮ್ಮಿ, ಖಾರ ಜಾಸ್ತಿ, ಅಲ್ಲಿ ಮೂಲಿನಾಗೆ ಜೇಡ ಕಟ್ಟೈತೆ ನೋಡೋ ಇಲ್ಲಿ ಕಾಲ್ ಸೀಟೋ ಮ್ಯಾಡ್ನಾಗೆ ಗಲೀಜು, ಅಕ್ಕಿ ಬಿಂದಿಲ್ಲ, ಈ ಸಾರೊಂದು ಸ್ವಲ್ಪ ತೆಳಗಾಯ್ತು, ಹಿಂಗೆಲ್ಲ ಸಣ್ಣ ಪುಟ್ಟಕ್ಕೂ ಹೇಳ್ತಿದ್ರೆ ಪಾಪ ಅವಳಿಗೆ ಏಟೊಂದು ಬೇಜಾರ ಹಾಕಿಲ್ವೇ? ಅದನ್ನ ಬಿಟ್ಬಿಟ್ಟು ಅವಳಿಗೆ ಏನೇ ಕೆಲಸ ಮಾಡಿದ್ರು ಫೋಸ್ ಅಂದಾಗ ಮಾಡ್ತೀಯ ಅಂತ ಒಂದ್ಕಿಂತ ಬೆನ್ ತಟ್ಬಿಟ್ರೆ ಆ ಹೆಣ್ಣು ಹೊರಕ್ಕೆ ಹೋಗಿ ಇಡೀ ಜಗತ್ನೇ ಗೆದ್ದು ತಗೊಬಂದು ಅಡುಗೆ ಮನೇಲಿ ಇಟ್ಕೊಂಡ್ಬಿಡ್ತಾರೆ. ಆಟ ಒಂದು ಚಂದಾಗಿರ್ತದೆ ಮನೆ. ಆಹಾ, ನನ್ನ ಮಾವ ಓದಿರೋ ಎಷ್ಟೋ ಜನಕ್ಕೆ ಗೊತ್ತಿಲ್ದಿರೋ ವಿಷಯನ ನನ್ನ ಮಾವ ಇವತ್ತು ಎಷ್ಟು ಸುಲಭವಾಗಿ ಹೇಳ್ಕೊಟ್ಬಿಟ್ಟ. ಸರಿ ಸರಿ, ಊಟ ಮಾಡಿ ಎಲ್ರು. ಓ ಪಾರು, ಅಪ್ಪಾಯ ಬಂದ ಅನ್ಸುತ್ತೆ. ಪಾರು, ಅಪ್ಪಾಯ ಕುಡ್ಕ ಬಂದಿರ್ತಾನೆ, ಎಲ್ಲಾದ್ರೂ ಬಿದ್ದು ಗಲೀಜಾಗಿರ್ತಾರೆ. ನೀವು ಕೆಲಸ ಮಾಡು, ನೀನೊಂದು ಬಕೆಟ್ ನೀರು ತಕ ಬಾ, ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಕರ್ಕ ಬರಮ್ಮ. ಊಟ ಮಾಡ್ತಾ ಇದ್ದೀರಾ? ಅಪ್ಪಾಯ ನೀನಿವತ್ತು ಕುಡ್ದಿಲ್ವಾ? ಇಲ್ಲ ಕಣ್ಮಗ, ಬಿಟ್ಟು ಹೋಗೋ ಕುಡ್ದಿಲ್ವಾ? ಏನ್ ಹೇಳ್ತಿದ್ಯಪ್ಪಯ್ಯ? ರತ್ನವ ಪಾರು, ಅವಯ್ಯ ನಾನು ನೋಡ್ತಿರೋ ನಿಜನಾ? ಇವತ್ತು ಯಾಕೋ ಕುಡಿಯಕ್ಕೆ ಮನಸ್ಸು ಬರಲಿಲ್ಲ ಕಣವ.